ಖಾಸಗಿ ವ್ಯಕ್ತಿಗಳಿಂದ ಅರಣ್ಯ ವ್ಯಾಪ್ತಿಯೊಳಗಿನ ಮರಗಳ ಮಾರಣಹೋಮ. ಡೋಣಿ ತಾಂಡ ಅತ್ತಿಕಟ್ಟಿ ಒಳರಸ್ತೆ ಅಗಲೀಕರಣ ಹೆಸರಿನಲ್ಲಿ 100ಕ್ಕೂ ಹೆಚ್ಚು ಗಿಡಗಳ ನಿರ್ಮೂಲನೆ, ಅರಣ್ಯ ಕಾಯ್ದೆ ಉಲ್ಲಂಘನೆ ಆರೋಪ. ತನಿಖೆಗೆ ಮುಂದಾದ ಅರಣ್ಯ ಇಲಾಖೆ. ಗದಗ ಜಿಲ್ಲೆಯ ಮುಂಡರಗಿ ತಾಲ್ಲೂಕಿನ ಡೋಣಿ ತಾಂಡದಿಂದ ಅತ್ತಿಕಟ್ಟಿ ಗ್ರಾಮಕ್ಕೆ ಸಂಪರ್ಕಿಸುವ ಒಳರಸ್ತೆಯ ಅಗಲೀಕರಣ ಕಾರ್ಯವು ಇದೀಗ ಗಂಭೀರ ವಿವಾದಕ್ಕೆ ಕಾರಣವಾಗಿದೆ. ಯಾವುದೇ ಅಧಿಕೃತ ಅನುಮತಿ ಅಥವಾ ಪರಿಸರ ಅನುಮೋದನೆ ಇಲ್ಲದೆ ಅಲ್ಲಿನ ಕೆಲ ಖಾಸಗಿ ವ್ಯಕ್ತಿಗಳು ಜೆಸಿಬಿ ಯಂತ್ರ ಬಳಸಿ ರಸ್ತೆ ಅಗಲೀಕರಣ ಕೈಗೊಂಡಿದ್ದು, ಈ ಸಂದರ್ಭದಲ್ಲಿ 100ಕ್ಕೂ ಹೆಚ್ಚು ಮರಗಳು ಹಾಗೂ ಗಿಡಗಳನ್ನು ಬೇರು ಸಮೇತ ಕಿತ್ತು ಹಾಕಲಾಗಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿವೆ. ಸ್ಥಳೀಯ ಗ್ರಾಮಸ್ಥರು ಹಾಗೂ ಪರಿಸರ ಪ್ರೇಮಿಗಳ ಪ್ರಕಾರ ಈ ಮಾರ್ಗದ ಪಕ್ಕದಲ್ಲಿರುವ ಮರಗಳು ಅರಣ್ಯ ಇಲಾಖೆಯ ವ್ಯಾಪ್ತಿಗೆ ಒಳಪಡುವವುಗಳಾಗಿದ್ದು, ಅವುಗಳನ್ನು ಕಡಿದು ಹಾಕಲು ಅಥವಾ ಕಿತ್ತು ಹಾಕಲು ಅರಣ್ಯ ಇಲಾಖೆಯ ಪೂರ್ವಾನುಮತಿ ಕಡ್ಡಾಯವಾಗಿರುತ್ತದೆ. ಆದರೆ ಈ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಜೆಸಿಬಿಯಂತಹ ಭಾರೀ ಯಂತ್ರೋಪಕರಣಗಳನ್ನು ಬಳಸಿ ಮರಗಳನ್ನು ನಿರ್ಮೂಲನೆ ಮಾಡಲಾಗಿದೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪರಿಸರ ಸಮತೋಲನಕ್ಕೆ ಅಪಾಯ. ಡೋಣಿ ತಾಂಡ ಅತ್ತಿಕಟ್ಟಿ ಮಾರ್ಗದ ಪಕ್ಕದಲ್ಲಿದ್ದ ಈ ಮರಗಳು ಕೇವಲ ನೆರಳಿನ ಮೂಲ ಮಾತ್ರವಲ್ಲದೆ ಭೂಕ್ಷಯ ತಡೆ, ಜಲ ಸಂರಕ್ಷಣೆ ಹಾಗೂ ಜೀವ ವೈವಿಧ್ಯ ಸಂರಕ್ಷಣೆಗೆ ಮಹತ್ವದ ಪಾತ್ರ ವಹಿಸುತ್ತಿದ್ದವು ಎಂಬುದು ಪರಿಸರ ತಜ್ಞರ ಅಭಿಪ್ರಾಯ. ಈ ರೀತಿಯ ಅಚಾನಕ್ ಮತ್ತು ಅಕ್ರಮ ಮರ ಕಡಿತದಿಂದ ಪರಿಸರ ಸಮತೋಲನಕ್ಕೆ ತೀವ್ರ ಧಕ್ಕೆಯಾಗುವ ಸಾಧ್ಯತೆ ಇದೆ ಎಂದು ಅವರು ಎಚ್ಚರಿಸಿದ್ದಾರೆ. ಅರಣ್ಯ ಕಾಯ್ದೆ ಉಲ್ಲಂಘನೆಯ ಶಂಕೆ. ಅರಣ್ಯ ಇಲಾಖೆಯ ವ್ಯಾಪ್ತಿಯೊಳಗಿನ ಮರಗಳನ್ನು ಅನುಮತಿಯಿಲ್ಲದೆ ಕತ್ತರಿಸುವುದು ಅಥವಾ ಬೇರು ಸಮೇತ ಕಿತ್ತು ಹಾಕುವುದು ಭಾರತೀಯ ಅರಣ್ಯ ಕಾಯ್ದೆ 1927 ಹಾಗೂ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಸೇರಿದಂತೆ ವಿವಿಧ ಕಾನೂನುಗಳ ಅಡಿಯಲ್ಲಿ ದಂಡನೀಯ ಅಪರಾಧವಾಗಿದೆ. ತಪ್ಪಿತಸ್ಥರ ವಿರುದ್ಧ ದಂಡ, ಜೈಲು ಶಿಕ್ಷೆ ಹಾಗೂ ಪರಿಹಾರ ವಿಧಿಸುವ ಅವಕಾಶ ಕಾನೂನಿನಲ್ಲಿ ಅಡಕವಾಗಿದೆ. ಅರಣ್ಯ ಇಲಾಖೆ ಸ್ಪಷ್ಟನೆ. ಈ ಕುರಿತು ಗದಗವಾಣಿ ಪ್ರಾದೇಶಿಕ ದಿನಪತ್ರಿಕೆ ಅರಣ್ಯ ಇಲಾಖೆಯ ಆರ್.ಎಫ್.ಒ. ಮಂಜುನಾಥ ಮೇಗಳಮನಿ ಅವರನ್ನು ಸಂಪರ್ಕಿಸಿದಾಗ, ರಸ್ತೆ ಅಗಲೀಕರಣದ ನೆಪದಲ್ಲಿ ಕೆಲವರು ಗಿಡಗಳನ್ನು ಕತ್ತರಿಸಿರುವುದು ಹಾಗೂ ಕೆಲ ಗಿಡಗಳನ್ನು ಬೇರು ಸಮೇತ ಕಿತ್ತಿರುವುದು ಗಮನಕ್ಕೆ ಬಂದಿದೆ. ಈ ಸಂಬಂಧ ಇಲಾಖೆಯಿಂದ ಸ್ಥಳೀಯ ಪರಿಶೀಲನೆ ಸಹ ನಡೆಸಲಾಗಿದೆ. ಲಭ್ಯವಾದ ಮಾಹಿತಿಯ ಆಧಾರದಲ್ಲಿ ತಪ್ಪಿತಸ್ಥರ ವಿರುದ್ಧ ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಪತ್ರಿಕೆಗೆ ತಿಳಿಸಿದ್ದಾರೆ. ಸಾರ್ವಜನಿಕರಲ್ಲಿ ಆಕ್ರೋಶ, ನ್ಯಾಯದ ನಿರೀಕ್ಷೆ. ಈ ಘಟನೆಗೆ ಸಂಬಂಧಿಸಿದಂತೆ ಗ್ರಾಮಸ್ಥರು ಹಾಗೂ ಪರಿಸರ ಹೋರಾಟಗಾರರು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು, ಜೊತೆಗೆ ಕತ್ತರಿಸಲಾದ ಮರಗಳಿಗೆ ಬದಲಾಗಿ ಪುನರ್ವನೀಕರಣ ಹಾಗೂ ಪರಿಹಾರಾತ್ಮಕ ನಾಟಿ ಕಾರ್ಯ ಕಡ್ಡಾಯಗೊಳಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಅರಣ್ಯ ಸಂಪತ್ತಿನ ರಕ್ಷಣೆಗಾಗಿ ಸರ್ಕಾರ ಹಾಗೂ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ಇದು ಗದಗ ಜಿಲ್ಲೆ ಮುಂಡ್ರಗಿ ತಾಲೂಕು ಡೋಣಿ ತಾಂಡಾದ್ಲಿಂತ್ರ ಅತ್ತಿಕಟ್ಟಿ ಬರೋ ರಸ್ತೆ ಮಧ್ಯದಲ್ಲಿ ಡೋಣಿ ತಾಂಡಾದ ಹದ್ದಿನೊಳಗೆ ಬರುವಂಥ ಅರಣ್ಯ ಭೂಮಿಗೆ ಹೋಗುವಂಥ ರಸ್ತೆ ಒಳಗೆ ಸುಮಾರು 100 ಮರಗಳು, ಒಂದಲ್ಲ ಎರಡಲ್ಲ, ಸುಮಾರು 100 ಮರಗಳು JCPಲಿಂತ್ರ ಹಚ್ಚಿ ಕೆಡವ್ಯಾರ. ಯಾವಾಗ ಮೊನ್ನೆ ಒಂದು 2-3 ದಿನದ ಹಿಂದೆ ಕೆಡವ್ಯಾರ. ಅರಣ್ಯ ಇಲಾಖೆ ಗಮನಕ್ಕೆ ಇದು ಇದ್ರೂ ಅರಣ್ಯ ಇಲಾಖೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಸುಮಾರು ಒಂದು 100-200-150 ಮರನ ಹಾಕವನ, ಹೆಚ್ಚು ಕಮ್ಮಿ. ಎಂತೆಂಥ ಮರ ಅಂದ್ರೆ ಒಂದು 8-10 ವರ್ಷದ್ದು ಮರ ಕೆಡವ್ಯಾರ. ಇದು ಹೊಲವಾರಿಗೆ ಹೋಗೋ ರಸ್ತೆ. ಹೊಲವಾರಿಗೆ ಹೋಗೋ ರಸ್ತೆಕ್ಕೆ ಯಾವುದೇ ತೊಂದರೆ ಇಲ್ಲದಂಥ ಗಿಡಗಳನ್ನು ಸುಮಾರು 100 ಮರಗಳನ್ನು ಕೆಡವ್ಯಾರ. ಅದಕ್ಕೆ ಸಂಬಂಧಪಟ್ಟ ಅರಣ್ಯ ಇಲಾಖೆ ಇದನ್ನು ತಕ್ಷಣ ಈ ಕೆಲಸ ಯಾರು ಮಾಡ್ಯಾರೋ ಅವ್ರ ಮ್ಯಾಗ ಕಾನೂನು ಕ್ರಮ ಜರುಗಿಸ್ಬೇಕು. ಇಲ್ಲಾಂದ್ರೆ ಇದಕ್ಕೆ ಯಾರು ಬರ್ತಾರೆ ನೋಡು ಅವ್ರಿಗೆ ಸಸ್ಪೆಂಡ್ ಮಾಡ್ಬೇಕು. ಆ ಅರಣ್ಯ ಇಲಾಖೆದೊಳಗೆ ಯಾರು ಅದಾರ ಅವ್ರು ಅಷ್ಟೂರಿಗೂ ಸಸ್ಪೆಂಡ್ ಮಾಡಬೇಕು. ಅಲ್ಲಿ ಮಟ್ಟ ಈ ವಿಡಿಯೋವನ್ನು ಜಾಲತಾಣದೊಳಗೆ ಹಾಕ್ರಿ ಇದನ್ನು.